ಕೋರ್ಟ್ ಮುಂಭಾಗದ ಕಾರ್ಮಲ್ ಜ್ಯೋತಿ ರಸ್ತೆಯಲ್ಲಿ ಇತ್ತೀಚೆಗೆ ಒಳಚರಂಡಿಗೆ ಸಂಬಂಧಪಟ್ಟಂತೆ ಒಂದು ಹೊಸ ಮ್ಯಾನ್ಯಲ್ನ ಮಾಡೋಕ್ಕೆ ಅಂತೇಳಿ ಮಣ್ಣನ್ನು ತೆಗೆದಿದ್ದಾರೆ. ಮ್ಯಾನ್ಯಲು ಆಗಿ ಈಗಾಗಲೇ ತಿಂಗಳೇ ಆಗಿದೆ. ರಸ್ತೆ ಅರ್ಧ ಭಾಗಕ್ಕೆ ಮಣ್ಣಿನ ರಾಶಿ ಹಾಕಿದ್ದಾರೆ. ಆ ರಾಶಿನ ತೆಗೆದಲೇ ಇಲ್ಲಿ ವಾಹನ ಸಂಚಾರಕ್ಕೆ ಅಡ್ಡಿ ಆಗ್ತಿದೆ. ಒಂದು ಗಾಡಿ ಬರುವಾಗ ಇನ್ನೊಂದು ಗಾಡಿ ಏನಾದರೂ ಬಂದರೆ ಇಲ್ಲಿ ಅಪಘಾತಗಳು ಸಂಭವಿಸುವಂಥ ಸಂಭವ ಜಾಸ್ತಿ ಇದೆ. ಈಗಾಗಲೇ ಸಾಕಷ್ಟು ಜನ ಟೂ ವೀಲರರು ಬಿದ್ದಿರ್ತಕ್ಕಂಥ ನಿದರ್ಶನ ಕೂಡ ಇದೆ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟ ನಗರಸಭೆಯ ಎಲ್ಲ ಅಧಿಕಾರಿಗಳಿಗೂ ಗಮನಕ್ಕೆ ತಂದಾಗಿದೆ. ಗುತ್ತಿಗೆದಾರರ ಗಮನಕ್ಕೂ ಕೂಡ ನಾನೇ ಖುದ್ದಾಗಿ ಈ ವಿಚಾರ ನಾನು ತಿಳಿಸಿದ್ದೀನಿ. ನಿನ್ನೆ ಏನು ಮಣ್ಣಿನ ರಾಶಿಯನ್ನು ತೆಗೆಸ್ತೀವಿ, ಇದನ್ನು ತೆರವು ಮಾಡಿ ಇಲ್ಲಿ ಸಂಚಾರಕ್ಕೆ ಮುಕ್ತ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಆದರೆ ಇಲ್ಲಿ ತನಕ ಇದನ್ನು ತೆರವುಗೊಳಿಸಿಲ್ಲ. ಇದು ಕಾರ್ಮಲ್ ಜ್ಯೋತಿ ಶಾಲೆ ಹಾಗೂ ಮತ್ತು ಈ ರಸ್ತೆಯಿಂದ ಮತ್ತು ಅಂಬೇಡ್ಕರ್ ರಸ್ತೆಗೆ ಸಂಪರ್ಕದ ರಸ್ತೆ ಆಗಿರೋದ್ರಿಂದ ಈ ಕೂಡಲೇ ಇದನ್ನು ತೆರವುಗೊಳಿಸಿ ಇಲ್ಲಿ ಆಗುವಂಥ ಅಪಘಾತಗಳಾಗಲಿ ಅನಾಹುತಗಳನ್ನಾಗಲಿ ತಡಿಬೇಕಂತೇಳಿ ನಾನು ಆಗ್ರಹ ಮಾಡ್ತೀನಿ. ಸರ್, ಕೋರ್ಟ್ ಇದೆ, ಕೋರ್ಟ್ ಎದುರುಗಡೆನೆ ರಸ್ತೆ ಇದೆ. ಆ ಕೋರ್ಟ್ ಎದುರುಗಡೆನೆ ಈ ರೀತಿಯ ರಸ್ತೆ ವ್ಯವಸ್ಥೆ ಇದೆ. ಇದು ನಗರಸಭೆಗೆ ಕಣ್ಣು ಕಾಣ್ತಿಲ್ಲ ಅಂತ ಸರ್. ನಗರಸಭೆಯವರು ಬಹುಶಃ ಚರ್ಮ ಮಂದ ಇರ್ಬೋದು ಅನ್ಕೊಂತೀನಿ ನಾನು. ಯಾಕಂದ್ರೆ ಕೋರ್ಟ್ ಮುಂಭಾಗದಲ್ಲಿ ಈ ರೀತಿ ಇದೆ ಅಂತಂದ್ರೆ ಬೇರೆ ಭಾಗದಲ್ಲಿ ಏನು ಅಂತ ನಾವು ಊಹೆ ಮಾಡ್ಬೇಕಾಗುತ್ತೆ. ಸೊ ಇಲ್ಲಿ ನೂರಾರು ಜನ ಓಡಾಡ್ತಾ ಇರ್ತಾರೆ ಕೋರ್ಟ್ಗೆ, ಸಾಕಷ್ಟು ಜನ ಇಲ್ಲಿ. ಇದು ಯಾಕಂದ್ರೆ ಈ ಭಾಗದಿಂದ ಈ ಕೋರ್ಟ್ ಮುಖ್ಯ ರಸ್ತೆಯಿಂದ ಅಂಬೇಡ್ಕರ್ ಭವನದ ರಸ್ತೆಗೆ ಸಂಪರ್ಕ ಕಲ್ಪಿಸುವಂತ ರಸ್ತೆ ಆಗಿರೋದ್ರಿಂದ ಇಲ್ಲಿ ಸಾಕಷ್ಟು ವಾಹನಗಳು ಇಲ್ಲಿ ಮಕ್ಕಳಿರ್ಬೋದು, ಮಹಿಳೆಯರು ಇರ್ಬೋದು, ವೃದ್ಧರು ಇರ್ಬೋದು, ಸಾಕಷ್ಟು ಜನರು ಇಲ್ಲಿ ಈ ಕಡೆಯಿಂದ ಆ ಕಡೆಗೆ ಸಂಚಾರವನ್ನು ಮಾಡ್ತಕ್ಕಂಥ ಪ್ರಮುಖ ರಸ್ತೆ ಇದು. ಆದರೆ ಈ ರಸ್ತೆನ ಈ ರೀತಿ ದುರಸ್ತಿ ಮಾಡದಲ್ಲೇ ಹಾಗೆ ಬಿಟ್ಟಿರೋದ್ರಿಂದ ಇಲ್ಲಿ ಅಪಘಾತ ಸಂಭವಿಸುವಂತ ಸಾಧ್ಯತೆ ಇದೆ. ಜೊತೆಗೆ ಪ್ರಾಣಹಾನಿ ಕೂಡ ಆಗುವಂತ ಸಾಧ್ಯತೆ ಕೂಡ ಇಲ್ಲಿ ಇದೆ. ಎಷ್ಟು ದಿನದಿಂದ ಇದೇ ರೀತಿ ಸಮಸ್ಯೆ ಇದೆ? ತಿಂಗಳಕ್ಕೂ ಹೆಚ್ಚು ಕಾಲದಿಂದ ಇದು ಹೀಗೆ ನೆನೆಗುದಿ ಬಿದ್ದಿದೆ. ಸರ್, ಈಗ ರಾಜಕಾಲುವೆ ಇದೆ, ರಾಜಕಾಲುವೆಗಿನ್ನ ಏನು ತಡೆಗೋಡೆ ಇಲ್ಲ, ಆಮೇಲೆ ಮೋರಿ ಸಹ ಚಿಕ್ಕದಾಗಿದೆ. ಇದು ಜಾಣ ಕುರುಡುತನನೋ ಅಥವಾ ಕಣ್ಣಿಗೆ ಕಂಡ್ರೂ ಕೂಡ ಕಾಣದೇ ಇರೋ ತರ ಇರುವಂತ ಒಂದು ಏನೋ ನಡೆ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ಎಲ್ಲರೂ ಕೂಡ ಇದು ಎದುರುಗಡೆ ಬಂದಾಗ ಇಲ್ಲಿ ಕಾಣಿಸುತ್ತೆ. ಇದಾದ ಮೇಲಾಗಿ ಕೋರ್ಟ್ ಮುಂಭಾಗನೇ ಇರುವಂತ ಒಂದು ರಸ್ತೆ ಇದು. ಈ ರಸ್ತೆಯಲ್ಲೇ ಇದು ಏನು ರಾಜಕಾಲುವೆಗೆ ರಾಜಕಾಲುವೆ ಮಾಡುವಂತ ಸಂದರ್ಭದಲ್ಲಿ ಅರ್ಧಂಬರ್ಧ ಮಾಡಿ ಅದಕ್ಕೆ ತಡೆಗೋಡೆ ನಿರ್ಮಾಣ ಮಾಡದಲೆ ಯಾರಾದ್ರೂ ದ್ವಿಚಕ್ರ ವಾಹನಗಾರರು ಏನಾದ್ರು ಇಲ್ಲಿ ಬರುವಂತ ಸಂದರ್ಭದಲ್ಲಿ ಎದುರುಗಡೆ ವಾಹನ ಬಂದ್ರೆ ಇಲ್ಲಿ ಆ ಲೈಟ್ ಫೋಕಸ್ಗೆ ಕಾಣದಲ್ಲೇ ಹೋಗಿ ಚರಂಡಿಯಲ್ಲಿ ಬಿಡುವಂತ ಸಂಭವ ಕೂಡ ಇದೆ. ಇಲ್ಲಿ ಅಪಘಾತಗಳು ಬಿದ್ದಿರೋದು ಸಾಕಷ್ಟು ಸರಿ ಬಿದ್ದಿದ್ದಾರೆ. ಸಾಕಷ್ಟು ಸರಿ ಇಲ್ಲಿ ಎದುರುಗಡೆ ಕಾರ್ ಬಂದಾಗೆ ಎದುರುಗಡೆ ಬರುವಂತವರು ಅಲ್ಲಿ ಅವಾಯ್ಡ್ ಮಾಡಕ್ಕಾಗದಲ್ಲ ಇಲ್ಲಿ ಬಿದ್ದಿರ್ತಕ್ಕಂಥದ್ದು ನಮ್ಮ ಕಣ್ಣು ಮುಂದೆ ಸಾಕಷ್ಟು ನಡೆದಿದೆ. ಈ ವಿಚಾರನು ಕೂಡ ನಾವು ಅವ್ರ ಗಮನಕ್ಕೆ ತರಲಾಗಿದೆ. ಆಗ್ರಹ ಏನು ಸರ್? ಏನಿಲ್ಲ, ಇಂಥ ಪ್ರಮುಖ ರಸ್ತೆಗಳನ್ನ ಅಥವಾ ಏನು ತುರ್ತು ಏನು ಈಗ ಅನಿವಾರ್ಯವಾಗಿ ಯಾವುದನ್ನು ಮಾಡಬೇಕು ಅದಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟು ತಕ್ಷಣನೇ ಇದನ್ನ ಸರಿ ಮಾಡಿಸಿ ಜನರ ಒಂದು ಮುಕ್ತವಾಗಿ